ಡಿಸೆಂಬರ್ 21ಕ್ಕೆ ಶಿವಶರಣ ಮಾದರ ಚೆನ್ನಯ್ಯನವರ 954ನೇ ಜಯಂತಿ ಆಚರಣೆ. ಮಾದಿಗ ಮಹಾಸಭಾ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಘಟಕದಿಂದ ಶಿವಶರಣ ಮಾದರ ಚೆನ್ನಯ್ಯನವರ 956ನೇ ಜಯಂತಿ ಹಾಗೂ ಒಳ ಮೀಸಲಾತಿ ಮುನ್ನೋಟ ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಡಿಸೆಂಬರ್ 21ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಿಗ ಮಹಾಸಭಾ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ರವಿ ನಿಂಜಾಪುರ್ ಹೇಳಿದರು. ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಬುಧವಾರ ಮಾದರ ಚೆನ್ನಯ್ಯ ಅವರ ಜಯಂತಿ ಕಾರ್ಯಕ್ರಮದ ಭಿತ್ತಿ ಪತ್ರ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಬಹಳ ಮುಖ್ಯವಾಗಿ ಬರುವ ಡಿಸೆಂಬರ್ 21ನೇ ತಾರೀಕು ಮಾಣಿಕ ನಗರ ಮಾಣಿಕ ಸೌಧದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಶ್ರೀ ಶರಣ ಮಾದರ ಚೆನ್ನಯ್ಯ ಸ್ವಾಮೀಜಿಯವರ 956ನೇ ಜಯಂತ್ಯೋತ್ಸವ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಅಂಗವಾಗಿ ಈ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಮತ್ತು ಮಾಜಿ ಕೇಂದ್ರ ಮಂತ್ರಿಗಳಾದಂತಹ ಸ್ವಾಮೀಜಿಯವರು ಮತ್ತೆ ಸಂಘ ಸಂಚಾಲಕರಾದಂತಹ ಸರಸಂಚಾಲಕರಾದಂತಹ ವಾದಿರಾಜವರು ಬರ್ತಾರೆ. ವಿಶೇಷವಾಗಿ ಈ ಮಾದರ ಚೆನ್ನಯ್ಯ 956ನೇ ಜಯಂತ್ಯೋತ್ಸವ, ಅದರ ಜೊತೆಯಲ್ಲಿ ಈ ಒಳ ಮೀಸಲಾತಿ ಎನ್ನುವಂಥದ್ದು ಏನಂದ್ರೆ ಮತ ಬ್ಯಾಂಕ್ ರಾಜಕಾರಣಕ್ಕೆ ಬಲೆ ಐತೆ ಎನ್ನುವಂತ ಒಂದು ಟೈಟಲ್ ಇಟ್ಟುಕೊಂಡು ಈ ಕಾರ್ಯಕ್ರಮ ವಿಶೇಷವಾಗಿ ಬರ್ತಾ ಇದೆ. ಕಾರಣ ಏನಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಏನು ಒಳ ಮೀಸಲಾತಿ ಜಾರಿಗೆ ರಾಜ್ಯ ಸರ್ಕಾರ ನಮ್ಮದು ಕಾಂಗ್ರೆಸ್ ಸರ್ಕಾರ ಮಾಡ್ತು, ಅದ್ರಲ್ಲಿ ನಮಗೆ ಎಷ್ಟು ದೊಡ್ಡ ಪ್ರಮಾಣದ ಅನ್ಯಾಯವಾಯಿತು ಅನ್ನುವಂತ ವಿಚಾರ ಇಟ್ಟುಕೊಂಡು ನಾವು ಬರ್ತಾ ಇದ್ದೇವೆ. ಯಾಕಂದ್ರೆ ಈಗಾಗಲೇ ಮೊನ್ನೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿದ್ದೇವೆ. ನಾವು ಎ ಮತ್ತು ಬಿ ಮತ್ತು ಎರಡು ಭಾಗದಲ್ಲಿ ಮಾಡಿದಾಗ ಎ ಮತ್ತು ಬಿ ಭಾಗದವರಿಗೆ ಎರಡು ಸರಿಸಮಾನವಾದ ಮೀಸಲಾತಿ ಸಿಗಬೇಕು. ಆದರೆ ಮಾದಿಗರಿಗೆ 1%, ಇನ್ನೊಂದು ಸಮುದಾಯಕ್ಕೆ ನಮ್ಮ ಸಹೋದರ ಸಂಬಂಧಿಗೆ 3% ಕೊಟ್ಟು ಅವ್ರು ನಮ್ಗೆ ಬಹಳ ದೊಡ್ಡ ಅನ್ಯಾಯ ಮಾಡಿ. ಅಷ್ಟೇ ಅಲ್ಲದೆ ಎಕೆ ಮತ್ತು ಎಡಿ ಅನ್ನುವಂತ ಒಂದು ವಿಶೇಷ ಒಂದು ಸಮುದಾಯ ಯಾವುದೇ ಒಂದು ಜಾತಿ ನಮೂದನೆ ಮಾಡಲಾರ್ದೇನೆ ಅದು ಅವರಿಗೆ ಇನ್ನೊಂದು ಸಮುದಾಯಕ್ಕೆ ಲಾಭ ಆಗುವಂತ ರೀತಿಯಲ್ಲಿ ಸರ್ಕಾರ ಅದು ಎಸ್ ಸಿ ಮಾದೇವರ ಒಂದು ಕುತಂತ್ರ ಬುದ್ಧಿಯಿಂದ ನಡೀತಾ ಇದೆ. ಹಾಗಾಗಿ ಈ ಸಮಾಜಕ್ಕೆ ಒಂದು ಒಳ ಮೀಸಲಾತಿಯಿಂದ ಇದು ಏನು ಮತ ಬ್ಯಾಂಕ್ ರಾಜಕಾರಣಕ್ಕೆ ಬಲಿ ಐತೆ ಅನ್ನುವಂಥ ವಿಚಾರವನ್ನ ಈ ಸಮುದಾಯಕ್ಕೆ ತಿಳಿಸುವ ಉದ್ದೇಶದಿಂದ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಅವರು ಮತ್ತು ನಾರಾಯಣಸ್ವಾಮಿ ಅವರು ವಾದಿರಾಜ್ ಅವರು ಬರ್ತಾರೆ. ಅದ್ರ ಜೊತೆಗೆ ಬಹುಭವ್ಯವಾಗಿ ಶರಣರಲ್ಲೇ ಒಂದು ಶ್ರೇಷ್ಠವಾದ ಶರಣ ಮಾದರ ಚೆನ್ನಯ್ಯ ಸ್ವಾಮೀಜಿಯವರ ಆಚರಣೆ ಮಾಡಲಿಕ್ಕೆ. ಹಾಗಾಗಿ ಇವತ್ತು ನಾವು ಏನು ಇವತ್ತು ವಾಲ್ಪೋಸ್ಟ್ ಬಿಡುಗಡೆ ಮಾಡ್ತಾ ಇದ್ದೇವೆ. ಇದು ಒಂದು ಸಮಾಜಕ್ಕೆ ಸಂದೇಶ ಕಳಿಸಲಿಕ್ಕೆ ಇಷ್ಟಪಡುತ್ತೇವೆ. ಈ ಸಮಾಜದ ಪ್ರತಿಯೊಬ್ಬ ಪ್ರಮುಖರು, ಹಿತಚಿಂತಕರು, ಈ ಸಮಾಜದ ಬಗ್ಗೆ ವಿಚಾರ ಮಾಡೋರು ಪ್ರತಿಯೊಬ್ಬರು ಈ ಜಯಂತಿ ಕಾರ್ಯಕ್ರಮದಲ್ಲಿ ಮತ್ತು ಈ ಮಾದಿಗರ ಈ ಒಳ ಮೀಸಲಾತಿ ಮತ ಬ್ಯಾಂಕ್ ರಾಜಕಾರಣಕ್ಕೆ ಬಲಿ ಐತೆ ಅನ್ನುವಂಥ ವಿಚಾರವನ್ನು ತಿಳಿದುಕೊಳ್ಳೋದಕ್ಕಾಗಿ ಡಿಸೆಂಬರ್ 21ನೇ ತಾರೀಕು ಮಾಣಿಕ್ ಸೌಧ ಮಾಣಿಕ್ ನಗರ ಅಲ್ಲಿ ಒಂದು ಕಾರ್ಯಕ್ರಮ ಇರುತ್ತದೆ. ದಯವಿಟ್ಟು ಎಲ್ಲರೂ ಬೆಳಗ್ಗೆ 11 ಗಂಟೆಗೆ ಭಾಗವಹಿಸುವುದು ಕೇಳಲಾಗಿದೆ. ಬಳಿಕ ಡಿಎಂಎಸ್ಎಸ್ ಜಿಲ್ಲಾ ಅಧ್ಯಕ್ಷ ಪರಮೇಶ್ವರ ಕಾಳಮಂದ್ರಿಗಿ ಮಾತನಾಡಿ, ಅಂದು ತಾಲೂಕಿನ ಮಾಣಿಕ ನಗರದ ಮಾಣಿಕ ಸೌಧದಲ್ಲಿ ಬೆಳಗ್ಗೆ ಅತಿ ಸಂಭ್ರಮದಿಂದ ಜರುಗುವ ಸಮಾರಂಭದಲ್ಲಿ ಸಮಾಜದ ಹಿರಿಯ ಗಣ್ಯರಾದ ಗೋವಿಂದ ಕಾರಜೋಳ, ಎನ್ ನಾರಾಯಣಸ್ವಾಮಿ ಸೇರಿ ಅನೇಕರು ಪಾಲ್ಗೊಳ್ಳುತ್ತಿದ್ದಾರೆ. ಹೀಗಾಗಿ ತಾಲೂಕಿನ ಮಾದಿಗ ಸಮಾಜ ಬಂಧುಗಳು ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಹಾಗೆ ನಮ್ಮ ಕುಲದೇವರಾದ ಮಾದರ ಚೆನ್ನಯ್ಯನವರ ಪಾದಕ್ಕೆ ನಮಸ್ಕರಿಸ್ತಾ ಇದೇ ಡಿಸೆಂಬರ್ 21ನೇ ತಾರೀಕು ಮಾಣಿಕ್ ಸೌಧ ಫಂಕ್ಷನ್ ಹಾಲ್ನಲ್ಲಿ ನಮ್ಮ ಮಾದರ ಶಿವಶರಣ ಚೆನ್ನಯ್ಯನವರ 956ನೇ ಜಯಂತಿ ಉತ್ಸವ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದ ಸಾಹೇಬರು, ಹಾಗೆ ನಮ್ಮ ಗೋವಿಂದ ಕಾರಜೋಳ ಸಾಹೇಬರು, ಎ ನಾರಾಯಣಸ್ವಾಮಿ ಸರ್ ಅವರೆಲ್ಲರೂ, ಹಾಗೆ ವಾದಿರಾಜ್ ಸರ್, ಆಮೇಲೆ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವು ಆಲ್ಮೋಸ್ಟ್ ಬಿಡುಗಡೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಹುಮ್ನಾಬಾದ್ ತಾಲೂಕದ ಪ್ರತಿಯೊಂದು ಹಳ್ಳಿ ಜನರು ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು. ಮೊದಲನೇದಾಗಿ ನಮಗೂ ಇನ್ನೊಂದು ಖುಷಿ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಎ ನಾರಾಯಣಸ್ವಾಮಿ ಅವರು, ವಾದಿರಾಜ್ ಸರ್, ನಾರಾಯಣಸ್ವಾಮಿ ಕಾರಜೋಳ ಸಾಹೇಬ್ರ ಅವ್ರ ನೇತೃತ್ವದಲ್ಲಿ ಮೊದಲನೇದಾಗಿ ನಮ್ಮ ಮಾದರ ಚೆನ್ನಯ್ಯ ಅವರ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ. ಅದಕ್ಕಾಗಿ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದ ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಗ್ರಾಮದ ಜನರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಹಾಗೆ ನಮ್ಮ ಮಾಜಿ MP ಸಾಹೇಬರು, ಭಗವಂತ ಕುಮಾರ್ ಸಾಹೇಬರು, ಕಲ್ಲೂರ್ ಸಾಹೇಬರು, ಹಾಗೆ ನಮ್ಮ ಸೋಮನಾಥ್ ಪಾಟೀಲ್ ಸರ್, ನಮ್ಮ ಬಿಜೆಪಿ ಜಿಲ್ಲಾಧ್ಯಕ್ಷರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಂತಂದು ನಾವು ಇವತ್ತು ವಾಲ್ ಪೋಸ್ಟರ್ ಬಿಡುಗಡೆ ಮಾಡುವ ಮೂಲಕ ನಮ್ದು ಎಲ್ಲ ಪ್ರಯತ್ನದ ಮುಖಾಂತರ ನಾನು. ಈ ಸಂದರ್ಭದಲ್ಲಿ ಸಂತೋಷ್ ಪಾಟೀಲ್, ಪಪ್ಪು ರಾಜ್ ಚತ್ತೂರೆ,
ದತ್ತು ಮುದ್ನಾಳ್, ರಾಜು ಕಾಣೆ, ಗಣಪತಿ ಅಷ್ಟೂರೆ, ಮಹೇಶ್ ಕಟ್ಟಿಮನಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸತೀಶ್ ಲಂಬನೂರ್, ಭಾರತ ವೈಭವ ನ್ಯೂಸ್, ಹುಮ್ನಾಬಾದ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366